ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾರೆ. ಸಿದ್ದರಾಮಯ್ಯವರ ರಾಜೀನಾಮೆ ಬಗ್ಗೆ ನಿನ್ನೆ ಇಂದಿರಾ ಭವನದ ಎದುರುಗಡೆ ಕೆ.ಸಿ. ವೇಣುಗೋಪಾಲ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಹೇಳಿದಂಥ ಈ ಸ್ಪೆಕ್ಯುಲೇಷನ್ ವದಂತಿಗೆ ಈಗ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಸಿ.ಎಂ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತನ್ನು ಖುದ್ದು ಆಪ್ತ ಸಚಿವರೊಂದಿಗೆ ಸಿ.ಎಂ. ಸಿದ್ದರಾಮಯ್ಯನವರೇ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡುವಂಥ ಯಾವುದೇ ಇಷ್ಟ ಆಸೆ ಆಗಲಿ ಇರಲಿಲ್ಲ. ಆದರೆ ಹೈಕಮಾಂಡ್ ನಾಯಕರ ಮಾತಿಗೆ ಮಣಿದು ರಾಹುಲ್ ಗಾಂಧಿಯವರ ಸೂಚನೆಗೆ ಸಿದ್ದರಾಮಯ್ಯನವರು ಮಣಿಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ಟು ಹೋಗೋದು ಅಷ್ಟು ಸುಲಭನಾ? ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಒಂಥರ ಹಗ್ಗದಲ್ಲಿ ನಡೆಯುವಂಥ ಒಂದು ಸಾಹಸವಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಹಲವಾರು ಆಫರ್ಗಳನ್ನ ಕೊಟ್ಟರು. ನೀವು ಸೀದಾ ದೆಹಲಿ ರಾಜಕಾರಣಕ್ಕೆ ಬನ್ನಿ, ನಿಮ್ಮಂಥ ಅಹಿಂದ ನಾಯಕರು ಮಾಸ್ ಲೀಡರ್ಸ್ ಕಾಂಗ್ರೆಸ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಅಗತ್ಯ ಇದೆ, ನೀವು ರಾಜ್ಯಸಭೆಗೆ ಬನ್ನಿ, ನಿಮ್ಮ ಮಗನ್ನ ನಾವು DCM ಮಾಡ್ತೀವಿ, ಹಲವಾರು ನಿಮ್ಮ ಬೇಡಿಕೆಗಳು ನಿಮ್ಮ ಆಪ್ತರನ್ನು ನಾವು ಕೈ ಬಿಡಲ್ಲ, ನಿಮ್ಮ ಆಪ್ತ ನಾಯಕರು ಶಾಸಕರನ್ನ ನಾವು ಸಚಿವರನ್ನಾಗಿ ಮಾಡ್ತೀವಿ, ಬಹಳಷ್ಟು ಆಫರ್ಗಳನ್ನು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯವ್ರಿಗೆ ನೀಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಈ ಬಗ್ಗೆ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಯೋಚನೆ ಮಾಡಿ ನೋಡ್ತೀನಿ, ಹೇಳ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ಹೇಳಿದ ಮೇಲೆ ಆ ಲಕ್ಷ್ಮಣ ರೇಖೆಯನ್ನು ದಾಟೋದು ಸಿದ್ದರಾಮಯ್ಯನವ್ರಿಗೆ ಸಾಧ್ಯನೇ ಇಲ್ಲ. ಕೊನೆಗೆ ಅಂತಿಮವಾಗಿ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡುವಂಥ ಸಂದರ್ಭಕ್ಕೆ ಸಮಯಕ್ಕೆ ಬಂದಿದ್ದಾರೆ. ಸೊ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಇದೆ. ಸಿದ್ದರಾಮಯ್ಯನವರು ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಹೈಕಮಾಂಡ್ ನಾಯಕರು ಏನೆಲ್ಲ ಹೇಳಿದ್ದಾರೆ, ತಮ್ಮ ಮುಂದಿನ ರಾಜಕೀಯ ನಡೆ ಏನು ಅನ್ನೋದನ್ನು ತಿಳಿಸ್ಬೋದು ಅಥವಾ ರಾಜ್ಯದ ಜನತೆಗೆ ಅದನ್ನು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಸಿದ್ದರಾಮಯ್ಯನವರ ನಡೆ ಬಹಳಷ್ಟು ಕುತೂಹಲ ಕೆರಳಿಸಿದೆ. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ನಿಜಕ್ಕೂ ಮಾಸ್ ಲೀಡರ್ ಅಂದಮೇಲೆ ಅವರು ತನ್ನದ ಅನುಭವವನ್ನು ಇಟ್ಕೊಂಡು ರಾಜಕೀಯನ ಇಷ್ಟು ದಿನ ನಡೆಸ್ಕೊಂಡು ಬಂದಿದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುತ್ತೆ. ಈ ಸೂಚನೆಯನ್ನು ಪಾಲಿಸೋದು ಕೂಡ ಸಿದ್ದರಾಮಯ್ಯನವ್ರಿಗೆ ಅನಿವಾರ್ಯವಾಗಿದೆ. ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ BS ಯಡಿಯೂರಪ್ಪ BJPಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ BS ಯಡಿಯೂರಪ್ಪನವ್ರಿಗೂ ಕೂಡ BJP ಹೈಕಮಾಂಡ್ ನೀವು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತೆ. ಯಡಿಯೂರಪ್ಪನವರು ರಾಜ್ಯ BJPನ ಕಟ್ಟಿ ಬೆಳೆಸಿದಂಥ ಧೀಮಂತ ನಾಯಕರು. ಯಡಿಯೂರಪ್ಪನವರು ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಭಾವುಕರಾಗಿ ನಾನು ಯಾರ ಒತ್ತಡಕ್ಕೂ ಮಣಿದು ರಾಜೀನಾಮೆ ಕೊಡ್ತಾ ಇಲ್ಲ, ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ಹೇಳಿದೆ, ಈ ಹೈಕಮಾಂಡ್ನ ಸೂಚನೆ ಮೇರೆಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಭಾವುಕರಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಜೀನಾಮೆ ಕೊಟ್ಟು ಬಂದರು. ಇದು BJP ಲೆಕ್ಕ. ಇದು ರಾಜ್ಯ BJPಯ ಅತಿ ದೊಡ್ಡ ಬೆಳವಣಿಗೆ ಆದಂಥ ಅದೇ ಸ್ಥಿತಿ ಈಗ CM ಸಿದ್ದರಾಮಯ್ಯನವ್ರಿಗೆ ಎದುರಾಗಿದೆ. 2023ರ ಚುನಾವಣೆಯಲ್ಲಿ 135 ಬಹುಮತಗಳಿಂದ ಗೆದ್ದಂಥ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಮಧ್ಯೆ ಒಂದು ಒಪ್ಪಂದ ಮಾಡಿಕೊಂಡು ಒಂದು ಸಂಧಾನ ಮಾಡಿರ್ತಾರೆ. 2023ರ ಚುನಾವಣೆ ನಂತರ ಆದಂಥ ಒಪ್ಪಂದವೇ ಈಗ ಜಾರಿಯಾಗ್ತಾ ಇರೋದು. ಬಹಳಷ್ಟು ಬೆಳವಣಿಗೆಗಳು, ಬಹಳಷ್ಟು ರಾಜ್ಯ ರಾಜಕೀಯದ ಚಿತ್ರಣಗಳನ್ನ ನೋಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ಕೊಟ್ಟಂಥ ಮಾತನ್ನು ಈಡೇರಿಸಲು ಮುಂದಾಗಿದೆ. DK ಶಿವಕುಮಾರ್ ಅವರು ಬಹಳ ತಾಳ್ಮೆಯಿಂದ ಮೌನದಿಂದ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡನ್ನು ಕೈ ಬಿಡೋಲ್ಲ ಅನ್ನೋ ಅಚಲ ನಂಬಿಕೆ ಈಗ DK ಶಿವಕುಮಾರ್ ಅವರ ಪಾಲಿಗಿದೆ. DK ಶಿವಕುಮಾರ್ ಅವರ ಬೆಂಬಲಿಗರಂತೂ DK ನೆಕ್ಸ್ಟ್ CM ಅನ್ನೋ ಒಂದು ಅಭಿಯಾನ ಶುರು ಮಾಡಿದ್ದಾರೆ. DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ನಂಬಿಕೆ ಈಗ DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರಲ್ಲಿ ಮೂಡಿದೆ. CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅಷ್ಟು ಸುಲಭನ ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಈಗ ಕಾಂಗ್ರೆಸ್ ನಾಯಕರಿಗೆ ಇದೊಂದು ಬಹಳ ಕಠಿಣವಾದ ಸಮಯ. ಯಾಕೆಂದರೆ ರಾಜ್ಯ ರಾಜಕೀಯದಲ್ಲಿ ಇನ್ನು 2 ವರ್ಷ ಕಳೆದರೆ ಚುನಾವಣೆ ಎದುರಾಗುತ್ತೆ. ಈ ಚುನಾವಣೆಗೆ ತಯಾರಾಗೋದು ಹೇಗೆ? ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಸರ್ಕಾರ ನಡೀತಾ ಇರಬೇಕಾದ್ರೆ ಈ ಗ್ಯಾರಂಟಿ ಸರ್ಕಾರದ ಅಭಿವೃದ್ಧಿಗಳನ್ನು ಸಾಧನೆಗಳನ್ನ ಮುಂದಿಟ್ಕೊಂಡು ಈ ಗ್ಯಾರಂಟಿ ಸರ್ಕಾರ
ಗ್ಯಾರಂಟಿಯ ಯೋಜನೆಗಳನ್ನ ಮುಂದಿಟ್ಕೊಂಡು 2028ರಲ್ಲೂ ರಾಜ್ಯದ ಜನತೆ ಮುಂದೆ ಹೋದರೆ ಕಾಂಗ್ರೆಸ್ನ ಕೈ ಹಿಡಿತಾರ? ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಕಾಡ್ತಿರುವಂಥ ಒಂದು ಪ್ರಮುಖವಾದಂಥ ಪ್ರಶ್ನೆ. ಆದರೆ ಕೆಲವು ರಾಜಕೀಯದ ಲೆಕ್ಕಾಚಾರಗಳನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಅಷ್ಟು ಸುಲಭ ಅಲ್ಲ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರೋದು. ಹೀಗಾಗಿ CM ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿ ಹೊಸ ನಾಯಕರನ್ನು ಮತ್ತು ಹೊಸ ಪರ್ಯಾಯ ನಾಯಕತ್ವವನ್ನು ಮತ್ತು ಹಲವಾರು ಸಚಿವರಿಗೆ ಕೊಟ್ಟು ಹೊಸ ಸಂಪುಟ ಪುನರ್ರಚನೆಯನ್ನು ರಚಿಸಿ ಒಂದು ಎಲೆಕ್ಷನ್ ಕ್ಯಾಬಿನೆಟ್ ಚುನಾವಣೆಗೆ ಎದುರಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಜ್ಜಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕವನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಇದು. ಅಂದರೆ ಏನು ಹೇಳ್ತಾರಲ್ಲ, ಡೂ ಆರ್ ಡೈ ಮ್ಯಾಚ್, ಅದು ಈಗ ಕರ್ನಾಟಕ ಕಾಂಗ್ರೆಸ್ಗಿರೋದು. ಸೊ CM ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ಕೊನೆಗೂ ರಾಜೀನಾಮೆ ನೀವು ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆ. CM ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ರಾಜೀನಾಮೆಯನ್ನು ಕೊಡ್ತಾರಾ? ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಮಾಡಿರುವಂಥ ಈ ಎಕ್ಸ್ಪೆರಿಮೆಂಟು ಅಥವಾ ಒಂದು ದೊಡ್ಡ ಸಾಹಸಕ್ಕೆ ಮುಂದಾಗಿದೆ, ಇದು ವರ್ಕೌಟ್ ಆಗುತ್ತಾ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ರಾಜ್ಯದ ಜನ ಮತ್ತೆ ಗೆಲ್ಲಿಸ್ತಾರಾ? ಅಂದರೆ 2028ರಲ್ಲಿ ಕಾಂಗ್ರೆಸ್ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತಾ? ಅಥವಾ ಈಗ CM ಸಿದ್ದರಾಮಯ್ಯನವ್ರ ಬದಲಾವಣೆ ಆದರೆ BJP ಅಥವಾ JDSಗೆ ಲಾಭ ಆಗುತ್ತಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಾಜ್ಯ ರಾಜಕೀಯದ ಲೇಟೆಸ್ಟ್ ಮಾಹಿತಿಗಾಗಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ನ ನೋಡ್ತಾ ಇರಿ. ಧನ್ಯವಾದಗಳು.